ಅವ್ರ ಪ್ರತಿಭೆ ನೋಡಿದಾಗೆಲ್ಲ ನನಗೆ ಆಶ್ಚರ್ಯ ಆಗುತ್ತೆ. ಯಾವ ರೀತಿ ಭಗವಂತ ನಿಮ್ಮನ್ನ ಇಷ್ಟು ಪ್ರತಿಭೆ ಕೊಟ್ಟು ಹುಟ್ಟಿಸಿದ್ದಾನೆ. ಅದ್ಭುತ ಪ್ರತಿಭೆ ಇದೆ ನಿಜಕ್ಕೂ. ಎಲ್ಲ ವಿಚಾರಗಳನ್ನ ನೀವು ಯಾವುದೇ ವಿಚಾರ ಮಾತಾಡಿ, ಪ್ರತಿಯೊಂದು ವಿಚಾರದಲ್ಲೂ ತಮ್ಮದೇ ಆದಂತ ತಿಳುವಳಿಕೆನ ಇಟ್ಕೊಂಡು ಅರ್ಥ ಮಾಡಿಕೊಂಡು ಏನೇ ಸವಾಲಿರ್ಲಿ, ಎಷ್ಟೇ ಕಷ್ಟ ಇರ್ಲಿ, ನಾನು ಮಾಡ್ತೀನಿ, ನಾನು ಮಾಡಿ ತೋರಿಸ್ತೀನಿ ಅಂತ ಹೇಳೋ ವ್ಯಕ್ತಿನೇ ಸನ್ಮಾನ್ಯ ಮುನಿರತ್ನ ಅವರು. ಹಾಗಾಗಿ ಮುನಿರತ್ನ ಅವ್ರನ್ನ MLA ಆಗೋ ಮುಂಚೆನೂ ನೋಡಿದ್ದೀನಿ, ಅದ್ರ ಮುಂಚೆನೂ ನೋಡಿದೀವಿ. ನಾನು ಚಿಕ್ಕ ಹುಡುಗ ಇರ್ಬೇಕಾದ್ರು ಅವ್ರು ಹೇಗೆ ಅನಂತನಾಗ್ ಅವ್ರ ಜೊತೆ ಒಡನಾಟ ಇಟ್ಕೊಂಡಿದ್ರು, ಜೀವರಾಜ್ ಆಳ್ವ ಅವ್ರ ಜೊತೆ ಹೇಗೆ ಒಡನಾಟ ಇಟ್ಕೊಂಡಿದ್ರು, ಈ ರೀತಿ ನಾವು ಯಾಕಂದ್ರೆ ಮಲ್ಲೇಶ್ವರಂನಲ್ಲಿ ಇದ್ದವರಲ್ಲ, ಇವನ್ನೆಲ್ಲರನ್ನು ಬಹಳ ದೂರದಿಂದ ನೋಡ್ತಿದ್ದೆ. ಈಗ ಮತ್ತೆ ಕಾಲಕ್ರಮೇಣ ಹತ್ತಿರದಲ್ಲಿ ನೋಡುವಂತ ಭಾಗ್ಯ ನನಗೆ ಸಿಕ್ಕಿತ್ತು. ಅವರೊಂದ್ ದಿಕ್ಕು, ನಾವೊಂದ್ ದಿಕ್ಕಾದ್ರೆ. ಅವರ ಕಾಂಗ್ರೆಸ್ ಪಕ್ಷದಲ್ಲಿದ್ರು, ನಾನು ಬಿಜೆಪಿಯಲ್ಲಿ. ಹಾಗಾಗಿ ನಮಗೂ ಅವ್ರಿಗೂ ಬಹಳಷ್ಟು ವ್ಯತ್ಯಾಸಗಳು. ಹಾಗಾಗಿ ನಡೀತಾ ಬರ್ತಿತ್ತು, ಅವರು ಹಿಡಿತ ಬಹಳಷ್ಟಿತ್ತು. ಇಲ್ಲೊಂದೇ ಅಲ್ಲ, ಇಲ್ಲಿಗಿಂತ ಜಾಸ್ತಿ ಹಿಡಿತ ಅವ್ರದ್ದು ಮಲ್ಲೇಶ್ವರಂ ಕ್ಷೇತ್ರದಲ್ಲೇ ಜಾಸ್ತಿ ಹಿಡಿತ. ಹಾಗಾಗಿ ಅವ್ರ ಹಿಡಿತದ ಮಧ್ಯದಲ್ಲೂ ನಾವು ನಡೆಸ್ಬೇಕಿತ್ತು. ನಮ್ಗೆಲ್ಲ ಸಹಕಾರ ಕೊಟ್ಟಿದ್ರು. ಈ ರೀತಿ ಚೆನ್ನಾಗಿತ್ತು. ಒಂಥರ ಜೀವನದ ಒಂದು ಪ್ರಯಾಣ ಅನ್ನುವಂಥದ್ದು ಗುರಿ ತಲುಪೋದಕ್ಕಿಂತನೂ ಆ ಪ್ರಯಾಣ ಏನಿದೆಯಲ್ಲ ಅದು ಬಹಳ ಆಸಕ್ತಿ ಇರುವಂಥದ್ದು, ಚೆನ್ನಾಗಿರುವಂಥದ್ದು. ಪ್ರತಿನಿತ್ಯ ನಮ್ಮ ಪ್ರಯಾಣ ನೋಡ್ಕೊಂಡು ಬೆಳಿತೀವಲ್ಲ, ಅದು ನಮ್ಮ ಜೀವನದಲ್ಲಿ ಒಂದು ಶಕ್ತಿನ ಕೊಡುತ್ತೆ, ಒಂದು ಅರ್ಥ ಕೊಡುತ್ತೆ. ಹಾಗಾಗಿ ಮುನಿರತ್ನ ಅವರು ಅಂದ್ರೆ ವಿಶೇಷ ಅಂದ್ರೆ ನಂಗೆ ಬಹಳ ಆಕರ್ಷಣೆ ಆಗುವಂಥದ್ದು ಅವರ ಪ್ರತಿಭೆ, ಅವರ ಜ್ಞಾನ, ಮತ್ತು ಎಂಥ ಸವಾಲ್ ಬರಲಿ, ಎಂಥ ವ್ಯಕ್ತಿ ಏನೇ ಸವಾಲ್ ಆಗ್ತಿರೋ ಅದನ್ನ ಅರಗಿಸ್ಕೊಳ್ಳೋ ಶಕ್ತಿ ಭಗವಂತ ಮುನಿರತ್ನ ಅವರಿಗೆ ಕೊಟ್ಟಿದ್ದಾರೆ. ಬೇರೆಯವರು ಯಾರು ಆಗಿದ್ರೆ ಇಷ್ಟೊಂದು ಓಡೋಗ್ಬಿಟ್ಟಿರೋರು, ಬೇರೆ ಯಾರಾಗಿದ್ರು ಇಷ್ಟೊತ್ತಿಗೆಲ್ಲ ಎದ್ದು ಬಿದ್ದು ಓಡೋಗ್ಬಿಟ್ಟಿರೋರು. ಅವರು ಹಾಕುವಂತ ಇಕ್ಕಳಕ್ಕೆ, ಅವ್ರು ಹಾಕೋ ಪಟ್ಟಿಗೆ ಪ್ರತಿ ಪಟ್ಟ ಹಾಕುವಂತ ಏಕೈಕ ವ್ಯಕ್ತಿನೇ ಮುನಿರತ್ನ ಅವರಂತ ಹೇಳ್ತಾ, ಯಾರಾಗ್ತಾರೆ MLA ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.